ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚೀವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬಹಳಷ್ಟು ದಿನಗಳ ಕಾಲ ಈ ಒಂದು ಚಾನಲಲ್ಲಿ ನಾವು ಅಪ್ಡೇಟ್ ಕೊಡೋದನ್ನು ಸ್ವಲ್ಪ ದಿನಗಳ ಕಾಲ ನಿಲ್ಲಿಸಿದ್ವಿ. ಸೊ ಕ್ಷಮೆ ಇರಲಿ. ಸೊ ಇನ್ನು ಮುಂದೆ ಯಾವುದೇ ರೀತಿಯ ಅಪ್ಡೇಟ್ ಬಂದರೂ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಸೊ ಇವತ್ತು ಕೆಸೆಟ್ 2025ಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಆಗಿದೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಲ್ಲಿ ಕೇವಲ ಒಂದೇ ಭಾಷೆಯನ್ನು, ಅದರಲ್ಲಿ ಕೂಡ ಆಂಗ್ಲ ಭಾಷೆಯನ್ನು ಮಾತ್ರ ನೀಡಿದ್ದಾರೆ. ಅಂದರೆ ಇಂಗ್ಲೀಷ್ ಸಬ್ಜೆಕ್ಟನ್ನು, ಅಂದರೆ ಇಂಗ್ಲೀಷ್ ಭಾಷೆಯನ್ನು ಮಾತ್ರ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಅವರ ಕ್ವಶನ್ ಪೇಪರ್ ಇರೋದಿಲ್ಲ. ಸೊ ಅಂಥವರು ಒಂದು ಈಗಲೇ ಮುಂಜಾಗ್ರತೆಯನ್ನು ವಹಿಸಿದರೆ ಅದನ್ನು ನಾವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲಿ ಕೂಡ ಕ್ವಶನ್ ಪೇಪರನ್ನು ಪಡೆಯಬಹುದು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ಸಬ್ಜೆಕ್ಟ್ ಅಂತ ನೋಡ್ತಾ ಹೋಗೋಣಂತ. ಸೊ ಹಾಗೆ ಏನೇನಿದೆ ಅಂತ ನೋಡಿರಿ. ಸೊ ನೀವು ನೋಡ್ಬೋದು 22/8/2025ರಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಷನ್, ಅಂದರೆ ಇವತ್ತು ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನ್. ಸೊ ಇದನ್ನು ಅಪ್ಲೈ ಮಾಡಬೇಕಾದ್ರೆ ಸೊ ನಮಗೆ ಇಲ್ಲಿ ನೋಡಿರಿ ಡೇಟ್ ಕೊಟ್ಟಿದ್ದಾನೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 28/8, ಅಂದರೆ ಆಗಸ್ಟ್ 28ರಿಂದ ಪ್ರಾರಂಭ ಆಗುತ್ತೆ. ಇನ್ನೂ ಟೈಮ್ ಇದೆ. ಹಾಗೆ ಕೊನೆಯ ದಿನಾಂಕ 18/9/2025 ಇಲ್ಲಿವರೆಗೆ ಇರುತ್ತೆ. ಹಾಗೆ ಪೇಮೆಂಟ್ ಮಾಡಲಿಕ್ಕೆ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 19/9/2025 ಅಲ್ಲಿವರೆಗೆ ಇರುತ್ತೆ. ಹಾಗೆ ಆಲ್ ಟಿಕೆಟ್ ಜನ್ರೇಟ್ ಆಗಬೇಕಾದ್ರೆ 24/10ನೇ ತಾರೀಕಿಗೆ, ಅಂದರೆ 10ನೇ ತಿಂಗಳಲ್ಲಿ ಜನ್ರೇಟ್ ಆಗುತ್ತೆ. ಸೊ ಹಾಗೆ ಪರೀಕ್ಷೆ ದಿನಾಂಕ ನವಂಬರ್ 2ಕ್ಕೆ ಎಕ್ಸಾಮನ್ನು ನಡೆಸ್ತಾ ಹೋಗ್ತಾರೆ. ಸೊ ಇಷ್ಟು ಕಾಮನ್ನಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದಂಥ ಮಾಹಿತಿ. ಸೊ ಇದರಲ್ಲಿ ಈಗ ಕೆಲವಷ್ಟು ಸಬ್ಜೆಕ್ಟ್ಗಳಲ್ಲಿ ಏನು ಮಾಡಿದ್ದಾನೆ, ಲ್ಯಾಂಗ್ವೇಜ್ಗಳನ್ನು, ಅಂದರೆ ಭಾಷೆಯನ್ನು ಬದಲಾವಣೆ ಮಾಡಿದ್ದಾರೆ. ಸೊ ಅದು ಲಾಸ್ಟ್ ಟೈಮಲ್ಲಿ ಕೂಡ ಆಗಿತ್ತು. ಸೊ ಅದೇನಂತ ನೋಡಿರಿ. ಇಲ್ಲಿ ಕಾಮನ್ನಾಗಿ ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ PDF ಕಾಪಿಯನ್ನು ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕ್ತೀವಂತ. ಸೊ ಅಲ್ಲಿ ನೀವು ಈ ಎಲ್ಲ ಮಾಹಿತಿಯನ್ನು ಒಂದು ಸ್ವಲ್ಪ ನೋಡ್ಕೊಳ್ರಿ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನ ಸಹ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಕಾಮನ್ನಾಗಿ ನಿಮ್ಗೆ ಗೊತ್ತಿರ್ತಕ್ಕಂಥವು. ಸೊ ಇಲ್ಲಿ ನೋಡ್ಬೋದು ನೀವು. ವಾಣಿಜ್ಯ ಶಾಸ್ತ್ರ, ಅಂದರೆ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರಿಗೆ ನೋಡಿರಿ, ವಿಷಯದ ಕೋಡ್ ನಂಬರ್ 1 ಇದೆಯಲ್ಲ. ಸೊ ಅಲ್ಲಿ ಪ್ರಶ್ನೆ ಪತ್ರಿಕೆ ಆವೃತ್ತಿ ಕೇವಲ ಆಂಗ್ಲ ಭಾಷೆಯನ್ನು ಮಾತ್ರ ಕ್ವಶನ್ ಪೇಪರ್ ಕೊಡ್ತಿದ್ದಾನೆ. ಸೊ ಇದು ಮೊದಲಿಗೆ ಏನಾಗ್ತಿತ್ತು, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಕೂಡ ಕ್ವಶನ್ ಪೇಪರ್ ಬರ್ತಿತ್ತು. ಆದರೆ ಲಾಸ್ಟ್ ಟೈಮ್ ಕೆಸೆಟ್ ಎಕ್ಸಾಮ್ ನಡೆದಂಥ ಸಂದರ್ಭದಲ್ಲೇ ಏನು ಮಾಡಿದ್ರು, ಇದನ್ನು ಆಂಗ್ಲ ಭಾಷೆಯಲ್ಲಿ ಮಾತ್ರ ಕೊಡ್ತಾ ಹೋಗಿದ್ದಾರೆ. ಸೊ ಈಗ ನೋಟಿಫಿಕೇಷನಲ್ಲಿ ಅದನ್ನು ಮೆನ್ಷನ್ ಮಾಡೋದ್ರಿಂದ ನಾಳೆ ಎಕ್ಸಾಮಲ್ಲಿ ಕೂಡ ಒಂದೇ ಒಂದು ಲ್ಯಾಂಗ್ವೇಜಲ್ಲಿ, ಅಂದರೆ ಇಂಗ್ಲೀಷಲ್ಲಿ ಮಾತ್ರ ಕ್ವಶನ್ ಪೇಪರ್ ಬರುತ್ತೆ. ಸೊ ಅದು ಏನಾದರೂ ನಿಮಗೆ ಕನ್ನಡದಲ್ಲಿ ಕೂಡ ಬೇಕಾದಾಗಿದ್ದರೆ ಈಗಲೇ ನೀವೇನು ಮಾಡಬೇಕು, ಅದಕ್ಕೊಂದು ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕು. ಅದಕ್ಕೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇಲ್ಲ, ಅಂದರೆ ಎಲ್ಲರೂ ಒಂದು ಹುಡ್ಕೊಂಡು ಅದನ್ನೇನು ಮಾಡಬೇಕು. ಸೊ ನಮಗೆ ಕರ್ನಾಟಕ ಆಗಿರೋದ್ರಿಂದ ಎರಡೂ ಲ್ಯಾಂಗ್ವೇಜಲ್ಲಿ ಕಂಪಲ್ಸರಿ ಕೊಡಬೇಕು ಕೂಡ. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೊಡಬೇಕು. ಯಾಕಂದರೆ ನೋಡಿರಿ, ಕಾಮನ್ ಆಗಿ ನೆಟ್ ಎಕ್ಸಾಮ್ ಆಗಿತ್ತು ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಕೊಡ್ತಾನೆ, ಹೌದಾ. ಸೊ ಹಾಗಾದರೆ ಇಲ್ಲಿ ಯಾಕೆ ಕೊಡಲ್ಲ, ನಮ್ಮದು ಕನ್ನಡ ಲ್ಯಾಂಗ್ವೇಜ್ ಮದರ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಕೊಡಬೇಕಾಗತ್ತೆ. ಸೊ ಆದರೆ ಅಲ್ಲಾದರೆ ಏನು ಮಾಡ್ತಾರೆ, ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಕೊಡ್ತಾನೆ. ಒಂದು ವೇಳೆ ಆ ಥರ ಇದ್ದಿದ್ದರೆ ಅಲ್ಲಿ ಕೇವಲ ಇಂಗ್ಲೀಷಲ್ಲಿ ಮಾತ್ರನೇ ಕೊಡಬೇಕಾಗಿತ್ತು. ಹಿಂದಿಲಿ ಯಾಕೆ ಕೊಡ್ತಾರೆ? ಇಲ್ಲಿ ನಮ್ಮ ಕನ್ನಡದಲ್ಲಿ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರೆ ಸ್ವಲ್ಪ ಇದು ಕಷ್ಟ ಆಗುತ್ತೆ. ಹಿಂದಿ ಕೆಲವೊಬ್ಬರಿಗೆ ಬರ್ತಿರಲ್ಲ ನೆಟ್ ಎಕ್ಸಾಮಲ್ಲಿ, ಅವರಿಗೆ ಬಂದವರಿಗೆ ಅನುಕೂಲ, ಬರಲಾರ್ದವ್ರಿಗೆ ಇಂಗ್ಲೀಷ್ ಬರ್ತಿರುತ್ತೆ, ಅವರಿಗೆ ಅದು ಅನುಕೂಲ. ಇಲ್ಲಿ ನಮಗೆ ಕನ್ನಡದಲ್ಲಿ ಬಂದಿದ್ದರೆ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಅರ್ಥ ಆದರೆ ಈಸಿಯಾಗಿ ನಾವು ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರುತ್ತೆ. ಸೊ ಹಾಗಾಗಿ ಈಗಲೇ ನೀವು ಮುಂಜಾಗ್ರತೆಯನ್ನು ವಹಿಸಿದರೆ ಎರಡೂ ಲ್ಯಾಂಗ್ವೇಜಲ್ಲಿ ಕ್ವಶನ್ ಪೇಪರನ್ನು ಪಡ್ಕೊಳ್ಬೋದು. ಸೊ ಹಾಗಾಗಿ ಏನು ಮಾಡಿರಿ, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದಾಗಿ ಅದಕ್ಕೆ ಏನು ಮಾಡಬೇಕು ಆ ಪ್ರೊಸೆಸನ್ನು ಮಾಡಿರಿ. ಸೊ ಆಗ ಎರಡೂ ಲ್ಯಾಂಗ್ವೇಜಲ್ಲಿ ಕ್ವಶನ್ ಪೇಪರ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇಷ್ಟು ಈ ಮಾಹಿತಿ ಇರತಕ್ಕಂಥದ್ದು. ಸೊ ಹಾಗೆ ಎಲ್ಲರೂ ಕೂಡ ನಿಮ್ಮ ಭಾಷೆಯನ್ನು ಕೂಡ ನೋಡ್ಕೊಳ್ಬೇಕು, ಯಾವ್ಯಾವ ಇದ್ದಾವೆ ಯಾವ್ಯಾವ ಇಲ್ಲ ಅಂತ. ಇಲ್ಲಿ ಇನ್ನೊಂದು ಸಬ್ಜೆಕ್ಟ್ ಯಾವುದಂದರೆ ಮ್ಯಾನೇಜ್ಮೆಂಟ್, ನಿರ್ವಹಣೆ ಇದೆಯಲ್ಲ, ಅವ್ರಿಗೆ ಕೂಡ ಕೇವಲ ಒಂದೇ ಭಾಷೆ ಇರತಕ್ಕಂಥದ್ದು ಆಂಗ್ಲ ಭಾಷೆ. ಇವರು ಕೂಡ ಏನಾದರೂ ಒಂದಾದರೆ ಕಾಮರ್ಸ್ನವ್ರ ಜೊತೆಗೆ ನೀವು ಕೂಡ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ಬೋದು ಇಷ್ಟೆಲ್ಲ ಇದ್ದಾವೆ. ಇಲ್ಲೇನು ಆಂಗ್ಲ ಭಾಷೆ ಅಂತ ಇದ್ದಾವಲ್ಲ, ಗಣಕ ವಿಜ್ಞಾನದಿಂದ ಹಿಡಿದು ವಿದ್ಯುನ್ಮಾನ ವಿಜ್ಞಾನ ಅಂತ ಅಲ್ಲಿ ತನಕ ಕೂಡ ಇದ್ದಾವೆ. ಸೊ ನೀವು ಎಲ್ಲ ಒಂದಾಗಬೇಕು, ಒಂದಾದರೆ ಬೆಟರ್. ಆಗಿಲ್ಲ ಅಂತಂದರೆ ಕಷ್ಟ. ಇದು ಇದೇ ರೀತಿಯಾಗಿ ಇಂಗ್ಲೀಷಲ್ಲಿ ಮಾತ್ರ ಕ್ವಶನ್ ಪೇಪರು ಬರ್ತಾ ಹೋಗ್ತವೆ. ಸೊ ಇಷ್ಟು ಮಾಹಿತಿ ಇದರಲ್ಲಿ ಇರ್ತಕ್ಕಂಥವು. ಹಾಗೆ ಇನ್ನೂ ಕಾಮನ್ ಆಗಿರ್ತಕ್ಕಂಥ ಮಾಹಿತಿ ಎಲ್ಲ ಈ ಒಂದು PDF ಕಾಪಿಲಿದ್ದಾವೆ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀವಿ. ಸೊ ಹಾಗಾಗಿ ನೀವು ಅದನ್ನ ಜಾಯ್ನ್ ಆದರೆ ಅಥವಾ ನೀವು ಕೂಡ ವೆಬ್ಸೈಟಿಗೆ ಹೋದರೆ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೆಸೆಟ್ ಎಕ್ಸಾಮ್. ಥ್ಯಾಂಕ್ ಯು.